Hi guys, welcome back to another new vlog. Welcome back to S3 vlogs again. ಸಂಡೇ ಅಲ್ವಾ, ಸ್ವಲ್ಪ ಫನ್ ಡೇ ಆಗಿರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಇವಾಗ ಲಾಲ್ಬಾಗ್ ಹೋಗೋಕ್ಕೆ ರೆಡಿಯಾಗಿ ಓಡ್ತಾ ಇದ್ದೀವಿ. ಇಲ್ಲಿ JCB ಅಡ್ಡ ನಿಂತ್ಕೊಬಿಟ್ಟು ನಮಗೂ ಹೋಗೋಕ್ಕೆ ಬಿಡ್ತಿಲ್ಲ, ಅದು ಹೋಗ್ತಾ ಇಲ್ಲ. ಯಪ್ಪ ಹೆವಿ ಬಿಸಿಲಿದೆ. ನಮಗೆ ಕಾರ್ ಒಳಗಡೆ AC ಹಾಕ್ಕೊಂಡ್ರು ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಪಾಪ ರೋಡಲ್ಲಿ ಈ ಥರ ಏನು ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರು ಹೆಂಗೆ ಬಿಸಿಲಲ್ಲಿ ಓಡಾಡ್ತಾ ಇರ್ಬೋದು. ಇಲ್ಲಿ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಛತ್ರಿಗೆ ಸ್ಕೆಚ್ ಹಾಕ್ತಾಯಿದ್ದಾರೆ, ಇಬ್ಬರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮುಂಚೆ ಈ ಥರ ಒಂದು ತೊಗೊಂಡಿದ್ವಿ ನಾವು ಹೋಗಬೇಕಾದ್ರೆ, ಅದು ಏನಾಗಿದೆ ಮನೇಲಿ ಅದು ಮಿಸ್ಸಿಂಗ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ತೊಗೊಳಕ್ಕೆ ಇಬ್ಬರು ಸ್ಕೆಚ್ ಹಾಕ್ತಾಯಿದ್ದಾರೆ. ಪಾಪ ಹುಡುಗ ತುಂಬ ಬಿಸಿಲಲ್ಲಿ ಮಾರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಇರಲಿ ಅಂತ ಹೇಳ್ಬಿಟ್ಟು ಒಂದು ಕನ್ಸನಲ್ಲಿ ತೊಗೊಂಡ್ವಿ. ಎಷ್ಟು ಹೇಳ್ಬೋದು ಇವನು, ಒಂದೇ ಸತಿ 400 ರೂಪೀಸ್ ಹೇಳ್ಬಿಡೋದ. ಕೊಡೆ ತಗೊಂಡಿದ್ದೀವಲ್ಲ, ಲಾಲ್ಬಾಗ್ ಹೋಗಿದ ತಕ್ಷಣ ಮಳೆ ಬರುತ್ತೆ, ಅವಾಗ ಈ ಲಾಲ್ಬಾಗಲ್ಲಿ ಈ ಕೊಡೆ ತಗೊಂಡು ಕುತ್ಕೊಳ್ಳೋಣ. ಬರ್ತಾ ನಾವೇನು ತಿನ್ಕೊಂಡು ಬಂದಿರಲಿಲ್ಲ, ಹಾಗೆ ಇಲ್ಲಿ ಎಲ್ಲರೂ ಸ್ವಲ್ಪ ಏನೋ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತೇಳಿ ತಿನ್ಲಿಕ್ಕಂತ ಬಂದಿದ್ದೀವಿ. ಕಾಸು ಕೊಟ್ಟು ತಂದ್ಬಿಟ್ಟು ಅಷ್ಟೇ, ಇದ್ರ ಕತೆ ಮುಗೀತಿವಾಗ. ನಾವು ಮನೆಯಿಂದ ಬರ್ತಾ ಶಟಲ್ ಕಾಕೆಲ್ಲ ತಂದಿದ್ವಿ. ಇವಾಗ ಒಳಗಡೆ ಇಲ್ಲಿ ಅಲೋ ಇಲ್ಲ ಅಂತೆ, ಅದನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಎಂಟ್ರಿ ಆಗೋಣ. ಡಬಲ್ ಗೇಟು. ಹಂಗಿದೆ ಪ್ರಾಣಿ ಹಿಂಸೆ ಮಾಡಬಾರದು, ಅದು ಕಚ್ಚಿದ್ರೆ ಮಾತ್ರ ಹೆಂಗೇನು ಅದು ಎದ್ರುಕೊಳ್ಳೋದಿಲ್ಲ ಬಿಡಿ. ನಾನಾ ಅಂತ ಬಾ ಶನ್ಮ. ನೋಡಿ 150 ರೂಪಾಯಿ ವ್ಯಾಲ್ಯೂ ಇಲ್ಲ, ನನಗೆ ಹೇಳ್ತಾನೆ 450 ರೂಪಾಯಿ ಕೊಡ್ತೀಯ ಅಂತ. ಏನು ಗೊತ್ತಾ, ನನಗಿಲ್ಲಿ ಒಂದು ದೊಡ್ಡ ಮೆಮೊರಿ ಇದೆ. ಅದೇನಂತಂದರೆ, ನಾನು ಹಾರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿದ್ದು ಇದೇ ಲಾಲ್ಬಾಗಲ್ಲಿ. ಸೊ ಹೀಗೆ ಮುಂದೆ ಹೋದರೆ ಅಲ್ಲಿ ಲಾಲ್ಬಾಗ್ ಸೆಂಟರ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಒಳಗಡೆ ಎಂಟರ್ ಆಗಿದ ತಕ್ಷಣ ನನಗೆ ಅದೇ ಫೀಲಿಂಗ್ ಬರ್ತಿತ್ತು, ಸ್ಟೂಡೆಂಟ್ ಆಗಿದ್ದೀನಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಟ್ರೈನಿಂಗ್ ಸೆಂಟರ್ ಒಳಗಡೆ ಅಂತ. ಇಲ್ಲಿ ಮಾತಾಡ್ಸಿ ಪಾಪ ಬೇಡ ನೀವು ಅವಳೆಲ್ಲ ನೋಡ್ತಾಳೆ. ಇಲ್ಲಿ ಕೆಳಗಡೆ ನೋಡು, ಈ ಲಾಲ್ಬಾಗು ಟೋಟಲ್ ಆಗಿ ಇದೆ. ಸೊ ಹಿಂಗೆ ಮುಂದೆ ಹೋಗ್ತಾ ಈ ಥರ ಚಿಕ್ಕ ಸ್ಟಾಲ್ಸ್ ಎಲ್ಲ ಇರುತ್ತೆ. ಅಲ್ಲೇ ನಿಮಗೆ ಏನೆಲ್ಲ ತಿನ್ಬೇಕು ಅನ್ಸುತ್ತೆ ಅದೆಲ್ಲನೂ ಸಿಗುತ್ತೆ. ಐಸ್ ಕ್ರೀಮು, ಬೇಲ್ಪುರಿ, ಪಾನಿಪುರಿ ಎಲ್ಲನೂ ಸಿಗುತ್ತೆ. ಆದರೆ 1 to ಡಬಲ್ ಪ್ರೈಸ್ ಇದೆ. ಬಾನು ಐಸ್ ಕ್ರೀಮ್ ತಗೋತಾ ಇದ್ದಾರಪ್ಪ. ಏನು ಬೇಕು ತಗೋ ಅಂತ ಹೇಳಪ್ಪಂಗೆ. ಏನು ಬೇಕಮ್ಮ? ಐಸ್ ಕ್ರೀಮಾ? ಎಲ್ಲಿದೆ? ಹಾಂ, ಎಲ್ಲಿದೆ ತೋರ್ಸೆ. ಏನದು ಐಸ್ ಕ್ರೀಮ್? ಎಲ್ಲಿ ಬಿದ್ದೆ? ಮುಖ ಎಲ್ಲ ಆಗೈತಲ್ಲ. ಜಾಸ್ತಿ ಬಿಸಿಲಿರೋದ್ರಿಂದ ನಾವೆಲ್ಲರೂ ಐಸ್ ಕ್ರೀಮ್ ತೊಗೊಂಡ್ವಿ ತಿನ್ನಕ್ಕಂತ ಹೇಳ್ಬಿಟ್ಟು. ನನ್ನ ಮಗಳು ಅವ್ರ ಅಪ್ಪಂದು ಕಿತ್ಕೊಂಡು ಅವಳೇ ತಿಂತಾ ಇದ್ದಾಳೆ. ಸೊ ಇವ್ರಿಲ್ಲಿ ಕೇಳ್ತಾ ಇದ್ದಾಳೆ, ಕೊಡಮ್ಮ ಪ್ಲೀಸ್ ನನಗೂ ಒಂದು ಕೊಡು ಅಂತ ಹೇಳ್ಬಿಟ್ಟು. ಮೇಡಮು ರೆಡಿನೇ ಇಲ್ಲ ಕೊಡೋಕ್ಕೆ. ಸೊ ನಾನು ಸ್ವಲ್ಪ ಜೋರು ಮಾಡಿದ್ದಕ್ಕೆ ಆಮೇಲೆ ಹೋಗಿ ಕೊಡ್ತಾ ಇದ್ದಾಳೆ ಇವಾಗ. ಮಕ್ಕಳೇ ಹಿಂಗೆ ಅಲ್ವಾ, ನಮ್ಮದು ಅಪ್ಪ ಅಮ್ಮಂದೆಲ್ಲ ಇವರೇ ಇಸ್ಕೊಂಡು ತಿಂತಾ ಇರ್ತಾರೆ.
ನಮ್ಮ ಬೆಂಗಳೂರಲ್ಲಿರೋರು ಎಷ್ಟೊಂದು ಜನ ಲಾಲ್ಬಾಗ್ ಹೋಗೇ ಇರೋದಿಲ್ಲ, ನೋಡೇ ಇರೋದಿಲ್ಲ. ಸೊ ಟೈಮ್ ಇದ್ದಾಗ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಏನಕ್ಕಂದರೆ ಅಲ್ಲಿ ವೆದರ್ ಅಥವಾ ನೇಚರ್ ಆಗಿರ್ಬೋದು, ಅಲ್ಲಿ ಚಿಕ್ಕದು ಪ್ರಾಣಿಗಳಿರುತ್ತೆ, ಅದನ್ನೆಲ್ಲ ನೋಡಿ ಅವ್ರು ಖುಷಿ ಪಡ್ತಾರೆ. ಶಾನು ಅಂತೂ ಸಖತ್ ಖುಷಿ ಪಟ್ಟಿದ್ದಾಳೆ. ನಿಮ್ಮಮ್ಮ ತಾನೇ ಕರ್ಸಿದ್ದು ನಾವು. ತುಂಬ ವರ್ಷಗಳಾದಮೇಲೆ ನಾನು ಎಂಟ್ರಿ ಕೊಟ್ಟಿದ್ದೀನಿ ಇವಾಗ ಲಾಲ್ಬಾಗಿಗೆ. ಸೊ ಇದೇ ನೋಡಿ ತೋಟಗಾರಿಕೆ ತರಬೇತಿ ಕೇಂದ್ರ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ. ಸೊ ನಾವಿಲ್ಲೇ ಟ್ರೈನಿಂಗ್ ತೊಗೊಂಡಿದ್ದು. ಒಳಗಡೆ ಬರ್ತಿದ್ದಂಗೆ ಏನೋ ಒಂಥರ ಖುಷಿ, ಏನೋ ಮೆಮೊರೀಸ್ ಎಲ್ಲ ವಾಪಸ್ ಬರ್ತಾಯಿದೆ ಅಂತ ಅನಿಸ್ತು. ನನಗಂತೂ ಎಷ್ಟು ಖುಷಿ ಆಗ್ತಿತ್ತಂದರೆ ನಾನು ಮತ್ತೆ ಹಾಗೆ ಆಗಿದ್ದೀನೇನೋ ಸ್ಟೂಡೆಂಟ್ ಅಂತ ಅನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಐ ಆಮ್ ರಿಯಲಿ ಮಿಸ್ಸಿಂಗ್ ಮೈ ಫ್ರೆಂಡ್ಸ್. ನಿಜ ನಾನಿಲ್ಲಿ ತುಂಬ ಜನ ಫ್ರೆಂಡ್ಸ್ನೆಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀನಿ. ಬಕ್ಕು ಮೀವು ನೋಡ್ತಾಳೆ. ಏನು ಮಾಡ್ತಿದ್ದಮ್ಮ? ಇಷ್ಟದ ಎಕ್ಸ್ಪ್ಲೇನ್ ಮಾಡ, ಇದು ಒಂದೇ ಲಗ ಹೇಳು. ಪಕ್ಕದಲ್ಲೇ ಒಂದು ಪುಟಾಣಿದ ಒಂದು ಲೇಕ್ ಇದೆ. ಅದ್ರ ಒಳಗಡೆ ಎಲ್ಲ ಈ ಥರ ಚಿಕ್ಕ ಪುಟಾಣಿ ಪಕ್ಷಿಗಳೆಲ್ಲ ಕುತ್ಕೊಂಡಿದ್ದಾವೆ. ಅದನ್ನು ಶಾನ್ವಿಕ ನೋಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಸೀರಿಯಸ್ಲಿ ನನಗೆ ಇಲ್ಲಿಗೆ ಬರ್ತಿದ್ದಂಗೆ ಸ್ವಲ್ಪ ಅಳುನೇ ಬಂದಂಗೆ ಆಯಿತು. ತುಂಬ ಮೆಮೊರಿನೆಲ್ಲ ಮಿಸ್ ಮಾಡ್ಕೊತಿದ್ದೆ. ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ತುಂಬ ನೆನಪಾಗ್ತಾಯಿದ್ರು. ಸೊ ನಾನಿಲ್ಲಿ ನನ್ನ ಮಗಳಿಗೆ ತೋರಿಸ್ತಾ ಇದ್ದೀನಿ ಮತ್ತು ಇವ್ರಿಗೆ ಹೇಳ್ತಾಯಿದ್ದೆ. ಇವರು ಹೇಳ್ತಾಯಿದ್ರು ನನಗೆ, ಇಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಒಳಗಡೆ ಕರ್ಕೊಂಬಂದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಸ್ಟೂಡೆಂಟ್ಸ್ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಇವತ್ತು ಸಂಡೇ. ಇಲ್ಲೆಲ್ಲ ಕಸ ಗುಡಿಸ್ಬೇಕಿತ್ತು ನಾವು, ಗೊತ್ತಾ ರೀ? ಇಲ್ಲೆಲ್ಲ ಕಸ ಗುಡಿಸ್ಬೇಕಿತ್ತು ನಾವು. ಯಾವ ರೂಮ್ ಇದ್ವಿ ನಾನು ಅಂತ ತೋರಿಸ್ತೀನಿ ಬನ್ನಿ, ನಮ್ದು ಹೆಂಗಿದೆ ಹಾಸ್ಟೆಲ್ ಒಳಗಡೆ ಅಂತ. ಏನೋ ಖುಷಿ. ಹೌದು, ನಮಗೆಲ್ಲ ಇಲ್ಲೇ, ನಾವು ಇಲ್ಲೇ ಇರಬೇಕಿತ್ತು. ಮನೆಗೆ ಒಂದು ವಾರಕ್ಕೆ ಒಂದು ಸತಿ ಹೋಗಬೇಕಿತ್ತು. ಸುಮ್ಮನೆ ಇರಮ್ಮ, ಹಾಕಿಕ್ಬಿಟ್ಟೋದು ಬಾಯಿ. ಅದು ರ್ಯಾಟ್ ವಿಲ್ಲರ್ ಬೇರೆ. ನಾನು ಹೋಗ್ತೀನಪ್ಪ ಅಲ್ವಾ. ಇದು ಒಳಗಡೆ ಬೇರೆ ಬೇರೆ ಹಣ್ಣೆಲ್ಲ ಇದೆ, ತೋರಿಸ್ತೀನಿ ಬನ್ನಿ. ನಮ್ಮ ಸರ್ ಇದ್ರೆ ಮಾತಾಡ್ಸಿಸ್ಬಿಟ್ಟು ಏನೋ ಒಂಥರ ಖುಷಿ ಇದ್ರೊಳಗಡೆ ಬಂದಿರೋದು. ಯಪ್ಪ, ಆಫ್ಟರ್ ಲಾಂಗ್ ಟೈಮ್. ಆ್ಯಕ್ಚುಲಿ ನಾನು ಮಾಡ್ತಿದ್ದಿದ್ದ ಜಾಗ ಇದು ನನ್ನ ಪ್ಲೇಸು. ಟ್ರೈನಿಂಗ್ ಹುಡುಗಿರು ಇದ್ದಾರೆ ನೋಡಿ, ಮಾತಾಡ್ಸಿಸ್ತೀನಿ ಬಾ. ಇರಲಿ ಬಿಡಿ, ಅವ್ರು ಕರೀರಿ, ಬೇಗ ಬರಕ್ಕೆ ಹೇಳಿ. ಅಯ್ಯ, ನಾನು ನೋಡ್ಬೇಕಾರೆ. ಇಲ್ಲ, ನಾನು ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ. ಇದು ನಮ್ಮ ಸ್ಟೂಡೆಂಟ್ಸ್ನ ಅಡುಗೆ ಮನೆ. ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ತಿಂಡಿ ಟಿಫನ್ ಎಲ್ಲ ಮಾಡ್ತಾ ಇದ್ವಿ. ಸೊ ಬ್ಯಾಚ್ ವೈಸು ಇಲ್ಲಿ ಅಡುಗೆನ ಮಾಡಬೇಕಿತ್ತು. ಸೊ ಇಲ್ಲಿ ಬಂದು ಸಂಡೇ ಹೊತ್ತು ಟಿ ವಿ ನೋಡ್ತಾ ಇದ್ವಿ. ನಾನು ಕೂಡ ಇಲ್ಲೇ ಮಾಡಿದ್ದು. ನಾವಿಲ್ಲಿ ಬೇರೆ ಬೇರೆ ಕಡೆ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಅವ್ರಿಗೆಲ್ಲರಿಗೂ ಉಳ್ಕೊಳ್ಳೋಕ್ಕೆ ಇದು ಹಾಸ್ಟೆಲ್ ಥರ ಮಾಡಿದ್ದಾರೆ. ನೀವು ಹುಳ ಇದೆ, ಹತ್ತಿದ್ರೆ ಮಾತ್ರ ಕಡಿಯುತ್ತೆ. ಹತ್ತದ ಕಾಲ್ಗಿಡ ನೋಡಿ, ಬೀಳ್ಸ್ಬಿಡ್ತಾರೆ. ಸ್ವಾತಿ, ಶಾನು ಎಲ್ಲೋದ್ಲು? ಯಾವ್ದ ಕಾಡಿಗೆ ಬಂದು ಮಾವಿನಕಾಯಿ ಉದುರಿಸ್ದಂಗೆ. ಕಲ್ ತಗೊಂಡು ನೋಡಿಯಪ್ಪ. ನಾ ಹತ್ಲ ಮಾವಿನ ಮರ ಅಲ್ಲ, ನಾ ಹತ್ಲ, ನೀವು ನನ್ನ ಇಳಿಸ್ಕೋತೀರ. ಅದು ಇದ್ರಾಕೆ
ಮನೆಗೆ ಹೋಗಂತದಿರಲ್ಲ ಅದು. ಹೇಳ್ತೀನಿ ನೀನು ಅಂದ್ರೆ ನಾನು ಹಾರ್ಕೊಂಡು ಹೋಗೋಣ ಅನ್ಕೊಂಡೆ. ಕ್ಲೋಸ್ ಮಾಡಿಬಿಡಿ. ಎತ್ಕೊಂಡು ನಡಿ ಪಾಪ, ಬಾ ಬೇಗ ಬೇಗ. ಮನೆಗೆ ಹೋಗೋ ತನಕ ಇದು ಅಂಬ್ರೆಲ್ಲ ಇದ್ಬಿಟ್ರೆ ನೋಡ್ಕೊ. ಶಾಮಿತಾ ನೀನು ನಿಂಗೆ ಸುಧಾ ಕೊಡು, ಆರೆಂಜ್ ಇಸ್ ಕೊಡಂಗೆ ಪ್ಲೀಸ್. ನಿಲ್ಸ್ಕೊಳ್ಳಿ. ಶನ್ ಆಫ್ ಎಕ್ಸ್ಚೇಂಜ್ ಪ್ಲೀಸ್. ಈ ಜಾಗಕ್ಕೆ ಗ್ಲಾಸ್ ಹೌಸ್ ಅಂತ ಹೇಳ್ತಾರೆ. ಈ ಜಾಗದಲ್ಲೇ ಏನು ಫ್ಲವರ್ ಶೋ ಎಲ್ಲ ಏನು ನಡೆಯುತ್ತೆ ವರ್ಷದಲ್ಲಿ 2 ಸತಿ, ಅದು ಈ ಜಾಗದಲ್ಲೇ ಮಾಡೋದು. ಒಂದು ಬಂದು ಜಾನ್ವರಿಲಿ, ಇನ್ನೊಂದು ಬಂದು ಆಗಸ್ಟಲ್ಲಿ. 2 ಟೈಮ್ ಬಂದು ಇಲ್ಲಿ ಫ್ಲವರ್ ಶೋ ನಡೆಸ್ತಾರೆ. ಅವಾಗ ಟ್ರೈನಿಂಗ್ ಹುಡುಗಿರಿಗೆ ಜಾಸ್ತಿ ಕೆಲಸ. ಏನು ಮಾಡ್ತಾಯಿದ್ದಾರೆ? ಯಾರು ತೆಗಿತಿರೋದು ಫೋಟೋ? ಜೋರಾಗಿ ಹಿಂಗೆ ಅಳ್ಳಾಡಿಸ್ಬೇಕದು ಕೈಯಿಂದ. ಅಲ್ಲ ಹಿಂಗೆ ಅಳ್ಳಾಡಿಸ್ಬೇಕು ಅಂತ ಕೈಯಿಂದ, ಅದೇ ಬರುತ್ತೆ. ಜೋರಾಗಿ ಅಳ್ಳಾಡ್ಸು. ಹಿಂಗೆ ಮಾಡು, ಹಿಂಗೆ ಮಾಡು ಜೋರಾಗಿ ಅಳ್ಳಾಡ್ಸು. ಜೋರ್ ಮಾಡು, ಜೋರಾಗಿ ಮಾಡಿ ಹಿಂಗೆ. ಅಲ್ಲೋಡಲಿ ನೋಡಲಿ. ಗೇಟ್ ನಂಬರ್ 2 ಮುಚ್ಚಿಸ್ತೀರಾ? ಈಗ ಮುಚ್ಚಲ್ಲಮ್ಮ, ಹಿಂಗೆ ಹೋಗಿ ನಡ್ಕೊಂಡು ಹಂಗೆ ಹೋಗ್ಬೋದು. ನಡೀರಿ ಹೋಗೋಣ. ಮತ್ತೆ ಎಷ್ಟು? ನಾನೀಗ ಬೈದ್ಬಿಟ್ಟು ಬರ್ತಿದ್ದೆ ಹೋಗಿ. ತಾಂಡಿರೋರ್ಗು ತಗೊಳ್ದೇನೆ ಇಲ್ಲಿ ಬಂತು. ಜೋರಾಗಿ ಜೋರ್ ಮಾಡ್ರಿ. ಈ ಕಡೆ ಮಾಡಿ, ಅವಳಿರೋ ಕಡೆ ಮಾಡಿ. ಅಪ್ಪ ನೋಡಲ್ಲ, ಅಪ್ಪ ಗುಳ್ಳೆ ಅಂತ. ನಾನು ಮಾಡ್ತೀನಿ, ಕೊಡಮ್ಮ. ಅಯ್ಯೋ ಮಣ್ಣು ಅಷ್ಟೇ ಬಿಡಪ್ಪ. ಆ ಮಗು ಕೊಡ್ರಿ. ಇದನ್ನ ಶಾನುಗಂತ ಅವ್ರ ದೊಡ್ಡಪ್ಪ ಅಲ್ಲಿ ಈಸ್ಕೊಬಂದು ಕೊಟ್ರೆ, ಇಲ್ಲಿ ನಾವುಗಳೇ ಅವಳಿಗಿಂತ ಜಾಸ್ತಿ ಆಡ್ತಾ ಇದ್ದೀವಿ. ಇಲ್ಲಿ ಪುಟ್ಟವ್ರು ಈಸ್ಕೊಂಡ್ರೆ ಶೇಷವ್ರು ಬೇಕಂತ ಕಿತ್ಕೋತಾ ಇದ್ದಾರೆ. ಅವ್ರಾದ್ಮೇಲೆ ನಾನು ಈಸ್ಕೊತಾ ಇದ್ದೀನಿ, ನಾನು ಆಡ್ಬೇಕಂತ ಹೇಳ್ಬಿಟ್ಟು. ಇದು ಯಾಕೋ ತೊಗೊಂಡಾಗ ಅವ್ರ ಕೈಲಿದ್ದಾಗ ಜಾಸ್ತಿ ಬರ್ತಿತ್ತು, ನಮ್ಮ ಕೈಲಿ ಬಂದಾಗ ಕಮ್ಮಿ ಬರ್ತಾ ಇದೆ. ವಿಡಿಯೋ ಆನ್ ಮಾಡಲ ಬೇಡ? ಇವಾಗ ಬರುತ್ತೆ ಸರ್. ಹೆಂಗೆ ಬಂತ ಮದು? ಜಾಸ್ತಿ ಬರ್ತಿಲ್ಲ. ಬೇರೆ ಬರ್ತಾನೆ ಇಲ್ಲ. ಬರ್ತಾ ಇಲ್ಲ ಶಿಶು ಅಣ್ಣ, ಬರ್ತಾ ಇಲ್ಲ. ಸೋಪ್ ಹಾಕ್ಬಿಡ್ತಾನೆ ನೀರು ಅವನೇ. ಸ್ವತಿ ಕ್ಲಾರಿಟಿ ನೋಡಿಲ್ಲ. ಹನ್ನೆರಡು ಎಕ್ಸಾಮ್ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ ನೋಡ್ಬೋದು. ಅಯ್ಯೋ ಪರಿವಾರ ಇದು. ಸ್ವತಿ ನೋಡು, ಅಲ್ಲಿದ್ದಾಳ. ಸೋಪ್ ಹಾಕ್ಕೊಡ್ತೇನೆ ನೋಡಿಲ್ಲಿ. ಬಿಟ್ಟು ಅಲ್ಲಿ ನೋಡಲಿ, ಬಿಟ್ಟು ಇಲ್ಲಿ ನೋಡ, ಇಲ್ಲಿ ಬಿಟ್ಟು ಇಲ್ಲಿ ನೋಡಿಲ್ಲ. ಬಿಟ್ಟು ಫ್ರೀ ಸೋಪ್ ನೀರು ಹಾಕೊಡೋಣ ಅವನು. ಅಲ್ಲಿ ಉಪ್ಪು ತೊಗೊಂಬರ್ತಾನೆ. ಉಪ್ಪು ಸರ್ ಮಾಡ್ತೀಯ ಮಾಡಲ್ಲ ನೀನು ಅಷ್ಟೇ ಹೇಳು. ಮಾಡಿ ಹೋದ ಮಾಡು. ಬ್ಯಾಂಗಲ್
ಬ್ಯಾಂಗಲ್ ಬಂಗ ಸಣ್ಣ ಫ್ಲಿಕ್ಸು ಹೆಸರಾಗಿ ಮಾಡ್ತಾರೆ ಗೊತ್ತಾ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಕೈ ಹಿಡ್ಕೊಂಡ್ಬಿಡ್ತಾರೆ ಕಣೆ ಇವಳು ಕೈ ಹಿಡ್ಕೊಬಿಡ ಬಿಡೆ ಕೈ ಹಿಡ್ಕೊಬಿಡ ನನಗೆ ಬಿಡು ಮನೆಯಿಂದ ಊಟ ತೊಗೊಬಂದಿದ್ದೀನಿ. ನಿಜ ಶಾನುಗೆ ಊಟ ಮಾಡಿಸೋದೆ ಮರ್ತೋಗ್ಬಿಟ್ಟಿದೆ. ಇದ್ರೊಳಗಡೆ ಬಂದಿದ ತಕ್ಷಣ ಈ ಪುಟಾಣಿ ನಾಯಿ ಮರಿಗಳಿತ್ತು, ಅದನ್ನು ತೋರಿಸ್ಕೊಂಡು ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಕ್ಸ್ ಓಪನ್ ಮಾಡಿಸಿ ತಿನ್ನಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 4:30 ಆಗೋಗ್ಬಿಟ್ಟಿದೆ, ಸಾರಿ. ಬಾ ಹೋಗೋಣ. ಹೋಯ್ತಾ ಹೋಯ್ತಾ ಇಲ್ಲಿ ಕರ್ಕೊಂಬಂದಿದ್ಕೂ ಸಾರ್ಕಾಯ್ತು ಅನಿಸ್ತು. ನನ್ನ ಶಾನು ಸಖತ್ತಾಗಿ ಆಟ ಆಡ್ತಾ ಇದ್ದಾಳೆ ಇಲ್ಲಿ. ಇವತ್ತು ಸ್ವಲ್ಪ ಮಳೆ ಬರೋಂಗೆ ಕೂಡ ಆಗಿದೆ. ಸೊ ಇವಾಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡಿ, ಇದು ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಊಟ ಎಲ್ಲ ಡಬ್ಬಿಗೆ ಹಾಕ್ಕೊಂಡು ಇಲ್ಲೇ ಬಂದು ಅವ್ರಿಗೆ ತಿನ್ನಿಸ್ಕೊಂಡು ಆಟ ಆಡಿಸ್ಕೊಂಡು ಇವರು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ನಂಗೆ ಇವ್ರನ್ನ ನೋಡಿ ಖುಷಿ ಆಯಿತು. ಈ ಥರ ಸ್ಯಾಟರ್ಡೇ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಬಂದ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಸ್ವಲ್ಪನಾದರೂ. ಶಾನು ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದಾಳೆ, ಅದ್ರ ಜೊತೆಗೆ ನಾನು. ನಾವು ಎಲ್ಲಿ ಬಂದರೂ ಏನು ತಿಂದಲೇ ವಾಪಸ್ ಹೋಗೋ ಮಾತೇ ಇಲ್ಲ. ಹಂಗೆ ಅಲ್ಲಲ್ಲೇ ಸ್ವಲ್ಪ ಏನೇನು ನೋಡ್ತೀವೋ ಅದನ್ನೆಲ್ಲ ತಿಂದ್ಕೊಂಡು ಚಿರುಮುರಿ ಜೋಳ ಇದನ್ನೆಲ್ಲ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಕೋನ್ ಬೇಡ, ಹಿಂಗೆ ಓಪನ್ ಮಾಡ್ಕೊಡ್ತೀನಿ. ನಂಗೆ ಕಣ್ಣಿಗೆ ಈ ಆಟೋ ಬಿತ್ತು. ಆಟೋ ಹಿಂದೆ ಬಸ್ಸಿರೋ ಈ ಲೈನ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ ಈ ಲೈನ್ಸು. ಮನೆಗೆ ಹೋಗ್ತಾ ಅಲ್ಲೇ ಆನ್ ದಿ ವೇ ನಮ್ಮ ಬಾಸ್ ಇದ್ದಾರೆ. ಬಾಸ್ ಅಂದರೆ ಗೊತ್ತಾಯ್ತಲ್ಲ, ಗಣಪತಿ. ಸೊ ದೊಡ್ಡ ಗಣಪತಿಗೆ ಬಂದು ತುಂಬ ದಿನಗಳಾಗೋಗ್ಬಿಟ್ಟಿತ್ತು. ಸೊ ಹಾಗೆ ಎಲ್ಲರೂ ಬಂದಿದ್ವಲ್ಲ, ಹಾಗೆ ಒಂದು ವಿಸಿಟ್ ಹಾಕೋಗೋಣ ಅಂತೇಳಿ ಬಂದಿದ್ದೀವಿ. ತುಂಬ ಜನ ದೊಡ್ಡ ಗಣಪತಿಗೆ ಬಂದಮೇಲೆ ಅದ್ರ ಮೇಲ್ಗಡೆ ದೊಡ್ಡದು ಬಸವಣ್ಣ ಇದೆ, ಎಷ್ಟೊಂದು ಜನ ನೋಡಿರೋದೇ ಇಲ್ಲ. ಸೊ ಗಣಪತಿ ದೇವಸ್ಥಾನ ಬಂದ ತಕ್ಷಣ ಸ್ವಲ್ಪ ದೊಡ್ಡ ಬಸವಣ್ಣ ಇದೆ, ಒಂದು ಸತಿ ವಿಸಿಟ್ ಮಾಡಿ. ಬಂದಾಗೆಲ್ಲ ನಮ್ಮ ಮೇಡಮ್ ಅವ್ರು ಶಾಪಿಂಗ್ ಮಾಡಲೇಬೇಕು, ಏನಾದ್ರು ತೊಗೊಳ್ಳೇಬೇಕು. ಇವಾಗ ಅವ್ರ ಅಪ್ಪನ ಹತ್ರ ಸ್ಕೆಚ್ ಹಾಕಿ ತೆಗೆಸ್ಕೊತಾ ಇದ್ದಾಳೆ. ಅಳೋದೇಕೆ? ಯಾಕೆ ಮಾಡೋದು? ಸುತ್ತಾಡಿ ತುಂಬ ಸುಸ್ತಾಯಿತು. ಇವಾಗ ಮನೆಗೆ ಬಂದಿದ್ದೀವಿ. ಇವರು ಟಿಂಕುನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಲಿ ಶಾನು ಕೂಡ ಹೋಗಲೇಬೇಕು. ವಾಕಿಂಗ್ ಹೋಗಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.